ವಿಸಜೇ ಭವರೋಗಿಣ ನಾನು ದನಿ ಕೇಳಿಸ್ತದ್ರಿ. ಸರ್ವವಿದ್ಯಾಯ ದಕ್ಷಿಣಾಮೂರ್ತೈ ನಮೋ ನಮಃ. ಶ್ರೀ ಗುರುಂ ಪರಮಾನಂದಂ ವಂದೇ ಸ್ವಾನಂದ ವಿಗ್ರಹಂ ಯಶ ಸಾನ್ನಿಧ್ಯ ಮಾತ್ರ. ಇವತ್ತು ರೇಂಜ್ ಇದು ಪ್ರಾಬ್ಲಮ್ ಅದಲ್ರಿ ಅಣ್ಣವ್ರ ಶುರು ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಚನ್ನಬಸವೇಶ್ವರಾಯ ನಮಃ. ಓಂ ಶ್ರೀ ಗುರು ಪ್ರಭು ಸ್ವಾಮಿನೇ ನಮಃ. ಇಂತಿ ತ್ರಿಮೂರ್ತಿಗಳು ಮೊದಲಾದ 770 ಅಮರಗಣಗಳಿಗೆ ಶರಣು ಶರಣಾರ್ಥಿ ಎಂದು ಇವತ್ತಿನಿಂದ ಕೆಲವು ದಿನಗಳವರೆಗೆ ನಾವು ಪರಮ ಶಿವಯೋಗಿಗಳಾಗಿರ್ತಕ್ಕಂತಹ ಪ್ರಾತಸ್ಮರಣೀಯರಾಗಿರುವ ಈ ನಮ್ಮ ಚಿಕ್ಕೋಡಿ, ಬೆಳಗಾವಿ, ಈ ಸುತ್ತಮುತ್ತಿನ ಹಲವು ಮನೆಗಳ ಮನೆದೈವವಾಗಿರ್ತಕ್ಕಂತಹ ಮಹಾಶಿವಯೋಗಿ ಕಾಡಸಿದ್ದೇಶ್ವರರ ನಿರೂಪಿಸಿರ್ತಕ್ಕಂತಹ ವಚನಗಳ ಚಿಂತನೆಯನ್ನ ಮಾಡಲಿದ್ದೀವಿ. ಕಾಡಸಿದ್ದೇಶ್ವರರ ಜೀವನವನ್ನು ಕುರಿತು ಅನೇಕ ಗ್ರಂಥಗಳ ಈಗ ಪ್ರಕಟ ಆಗಿದ್ದಾವ, ತಾವೆಲ್ಲ ನೋಡಿರ್ತೀರಿ. ಅವುಗಳಲ್ಲಿ ಶ್ರೀ ಕಾಡಸಿದ್ದೇಶ್ವರರ ಮಹಾಸಂಸ್ಥಾನ ಮಠ ಸಿದ್ಧಗಿರಿಯಿಂದ ಅಲ್ಲಿದೊಂದು ಅವ್ರ ಜೀವನದ ಕುರಿತು ಗ್ರಂಥ ಪ್ರಕಟ ಆಗಿದೆ. ಅದನ್ನ ಡಾಕ್ಟರ್ ಸಂಗಮೇಶ್ ಬಿರಾದರ್ ಸರ್ ಅವರು, ಜಮಖಂಡಿ ಅವರು ಅದನ್ನ ಸಂಪಾದನೆ ಮಾಡ್ಯಾರ. ಅಷ್ಟೇ ಅಲ್ಲದೆ ಅದಕ್ಕಿಂತ ಪೂರ್ವದಲ್ಲಿಯೂ ಕೂಡ ನಮ್ಮ 3000 ಮಠದಿಂದ ಕಾಡಸಿದ್ದೇಶ ವಚನಗಳ ಕುರಿತು ಅನೇಕ ಗ್ರಂಥಗಳು ಬಂದಾವ. ಒಂದು ವೇದಮೂರ್ತಿ ಚಂದ್ರಶೇಖರ್ ಶಾಸ್ತ್ರಿಗಳು ಅವರು ಬರ್ದಾರ, ಅನೇಕ ಮಂದಿ ಬರ್ದಾರ. ಕಾಡಸಿದ್ದೇಶ್ವರರ ವಚನ ಸಾಹಿತ್ಯವನ್ನು ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಈ ನಮ್ಮ ವಚನ ಸಂಪುಟ ಏನದಲ್ಲ, ಆ ವಚನ ಸಂಪುಟಗಳಲ್ಲಿ ಇದನ್ನು ಕೂಡ ಸೇರಿಸ್ಯಾರ. ಕಾಡಸಿದ್ದೇಶ್ವರರ ಅನೇಕ ಮಂದಿ ಕಾಡಸಿದ್ದೇಶ್ವರರಾಗ್ಯಾರ. ಅದರಲ್ಲಿ ನಾವು ಪ್ರಸ್ತುತ ಈಗ ಚಿಂತನೆ ಮಾಡೋದು ಯಾರ್ದಪ್ಪ ಅಂತಂದ್ರೆ, ವಚನಗಳನ್ನ ರಚನೆ ಮಾಡಿರ್ತಕ್ಕಂತಹ ಕಾಡಸಿದ್ದೇಶ್ವರರು. ಈ ನಮ್ಮ ಕರ್ನಾಟಕದೊಳಗ ತಮ್ಮೆಲ್ಲರಿಗೂ ಗೊತ್ತಿರೋ ಹಂಗ ಅನೇಕ ಮಂದಿ ಸಿದ್ಧರಾಗ್ಯಾರ. ಅವರಲ್ಲಿ ರೇವಣ ಸಿದ್ದೇಶ್ವರ, ಅಮೋಘ ಸಿದ್ದೇಶ್ವರ, ಬಿಜಾಪುರದಾಗ ಅಲ್ಲೇ ಸಮೀಪದಲ್ಲಿ ಅಮೋಘ ಸಿದ್ದೇಶ್ವರ, ಅವರ ಶಿಷ್ಯ ಭೂತಾಳ ಸಿದ್ದೇಶ್ವರ, ಮರುಳ ಸಿದ್ಧ, ಮುರುಸಿದ್ಧ, ಕರಿಸಿದ್ಧ, ಹಾಲ ಸಿದ್ಧ, ಯಾತಾಳ ಸಿದ್ಧ, ಹೀಗೆ ಅನೇಕ ಮಂದಿ ನಮ್ಮ ಕರ್ನಾಟಕದೊಳಗ ಬಹಳಷ್ಟು ಮಂದಿ ಸಿದ್ಧ ಪರಂಪರೆ ಇಲ್ಲಿ ಅತ್ಯಂತ ಪ್ರಚಲಿತ ಅದರಿ. ಸಿದ್ಧ ಅಂತ ಯಾರಿಗಂತಾರಂತಂದ್ರೆ, ಯಾವ ಯೋಗಿ ಅವರ ಸನ್ನಿಧಾನ ಮಾತ್ರದಿಂದ, ಅವರ ವಕ್ತೃತ್ವ ಮಾತ್ರದಿಂದ ಅಘಟಿತ ಘಟನೆಗಳು ನಡೀತಾವಲ್ಲ, ಅವರಿಗೆ ಸಿದ್ಧರು ಅಂತ ಕರೀತಾರೆ. ಆ ಸಿದ್ಧ ಪರಂಪರೆಯಲ್ಲಿ ಈ ನಮ್ಮ ಕಾಡಸಿದ್ದೇಶ್ವರರು ಒಬ್ಬ ಮಹಾ ತಪಸ್ವಿಗಳು. ಅದರಲ್ಲಿ ನಾವು ವಚನಕಾರರಾಗಿರ್ತಕ್ಕಂಥ ಕಾಡಸಿದ್ದೇಶ್ವರರನ್ನ ಕುರಿತು ಚಿಂತನೆಯನ್ನ ಮಾಡಬೇಕಾಗಿದೆ ರೀ. ಈ ಮೂಲ ಕಾಡಸಿದ್ದೇಶ್ವರರು ಅವರು ಈ ನಮ್ಮ ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕ ಅಲ್ಲಿ ಸೇಗುಣಸಿ ಅಂತ ಒಂದು ಊರ ಅದ ರೀ. ಆ ಸೇಗುಣಸಿ ಒಳಗ ಅತ್ಯಂತ ಶ್ರೀಶೈಲದ ಪರಮ ಭಕ್ತರಾಗಿರ್ತಕ್ಕಂಥ ಬಹಳ ದೊಡ್ಡ ಶ್ರದ್ಧಾವಂತರು, ನಿಷ್ಠಾವಂತರು, ಅಷ್ಟೇ ಅಲ್ಲದ ಊರಿನ ಗೌಡ್ರು. ಅವ್ರ ಗೌಡ್ಕಿ ಮನೆತನದೊಳಗ ಇವ್ರದು ಜನ್ಮ ಆಗ್ತದ ರೀ. ಯಾರ್ದು? ಕಾಡಸಿದ್ದೇಶ್ವರರು. ಅವರು ಹುಟ್ಟತಾಗಿಂದಾನೆ ಈ ಶಿವಯೋಗ ಪರಂಪರೆಯೊಳಗ ಅವರು ತಲ್ಲಿದಿರ್ತಾರ.
ಅವ್ರ ಜೀವನ ಚರಿತ್ರೆಯನ್ನ ನಾನು ಕಮ್ಮಿ ಹೇಳ್ತೀನಿ, ಯಾಕಂದ್ರೆ ಪ್ರಸಂಗಾನುಸಾರವಾಗಿ ಅವ್ರ ಜೀವನ ಚರಿತ್ರೆ ನಡಬರ್ಕ್ ಬರ್ತದ ಈಗ ವಚನ ಸಾಹಿತ್ಯ ಚಿಂತನೆ ಮಾಡ್ಬೇಕಾದ್ರೆ. ಹಾಗೆ ಬೆಳಿತಾ 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 ಅವ್ರ ಶಿವಯೋಗಿಗಳಾಗ್ತಾರ. ಕಾಡಿನೊಳಗ ಇರೋದ್ರಿಂದ ಅವ್ರ ಅನುಷ್ಠಾನ ಮಾಡಿದ್ದು, ಯೋಗ ಸಾಧನ ಮಾಡಿದ್ದು ಎಲ್ಲವೂ ಕಾಡಿನೊಳಗ. ಹೀಗಾಗಿ ಅವರಿಗೆ ಕಾಡ ಸಿದ್ಧ ಅಂತ ಹೆಸರು ಬಂತು. ಅವರು ಇಷ್ಟು ತಪಸ್ವಿಗಳಿದ್ರಂತಂದ್ರೆ ಅವರ ಸಣ್ಣಾಗಿದ್ದಾಗಿಂದನೇ ಅನೇಕ ಚಮತ್ಕಾರಗಳು ಅವ್ರ ಜೀವನದಲ್ಲಿ ನಡ್ತಾವ್ರಿ. ಘಟಿತ ಘಟನೆಗಳು ನಡ್ಕೋತ ಬಂದಾವ. ಹೀಗಾಗಿ ಅವರ ಮೂಲ ಹೆಸರನ್ನ ಯಾರು ನೆನಪಿಟ್ಟಿಲ್ಲ. ಮಲ್ಲಪ್ಪ ಗೌಡ ಅಂತ ಅವ್ರ ಮೂಲ ಹೆಸರಿತ್ತು, ಆದ್ರೂ ಅವ್ರಿಗೆ ಯಾರು ಮಲ್ಲಪ್ಪ ಗೌಡ ಅಂತ ಕರೆಯಂಗಿಲ್ರಿ. ಕರೀತಾರೇನ ಕಾಡಸಿದ್ಧರು ಅಂತ ಜನ ಕರೀತಾರೆ. ಆ ಕಾಡಸಿದ್ಧರು ಸೀಗೋನ್ಸಿಯಿಂದ ಇಲ್ಲಿ ನಮ್ಮ ಅತ್ಯಂತ ಸಮೀಪ. ನಾನು ಕಾಡಸಿದ್ದೇಶ್ವರರದೇ ಯಾಕೆ ತಗೊಂಡೆ ಅನ್ನೋದಕ್ಕೊಂದು ಕಾರಣ ಅದ ರೀ. ಇಲ್ಲಿ ನಮ್ಮ ಅತ್ಯಂತ ಸಮೀಪ, ನಮ್ಮ ಊರಿಂದ ಬಹಳ ಆದ್ರ ಒಂದು 30-35 ಕಿಲೋಮೀಟರ್ ಇಷ್ಟೇ ದೂರ ಅದ. ಅಲ್ಲಿ ಮಲಪ್ರಭಾ ನದಿ ಅದ. ಆ ಮಲಪ್ರಭಾ, ಈ ಗೋಕಾಕ್ ಫಾಲ್ಸ್ ಅಂತ ತಾವು ಕೇಳಿದ್ರಲ್ಲ, ಗೋಕಾಕ್ ಫಾಲ್ಸ್ ಇಂದ ಹಿಂದ ಅಲ್ಲೇ ಕೊನ್ನೂರು ಅಂತ ಒಂದು ಊರ ಅದ ರೀ. ಆ ಕೊನ್ನೂರಿನಲ್ಲೇ ಕಾಡಸಿದ್ದೇಶ್ವರರು ವಚನ ಸಾಹಿತ್ಯವನ್ನ ರಚನೆ ಮಾಡ್ಯಾರ. ನಮ್ಮ ಅತ್ಯಂತ ಸಮೀಪ ರೀ. ಅಲ್ಲೇ ಅನುಷ್ಠಾನ ಮಾಡಿದ್ರು. ಅನುಷ್ಠಾನ ಮಾಡಿದ ನಂತರ ಅವರ ವಚನ ರಚನಾ ಆದದ್ದ ಸ್ಥಾನ ಯಾವ್ದಪ್ಪ ಅಂತಂದ್ರೆ ಅದು ಕೊನ್ನೂರು. ಕೊನ್ನೂರದಾಗ ವಚನ ರಚನಾ ಮಾಡ್ಯಾರ. ಎಂತ ವಚನಗಳಪ್ಪ ಅಂತಂದ್ರ ಅದು ಸಾಮಾನ್ಯರ ಕೆಲಸ ಅಲ್ಲ. ಕಾಡಸಿದ್ದೇಶ್ವರರ ವಚನಗಳ ಬಗ್ಗೆ ಮಾತಾಡುವುದಾಗ್ಲಿ, ಅವುಗಳ ಚಿಂತನ ಮಾಡೋದಾಗ್ಲಿ, ಅವುಗಳ ವಿಮರ್ಶನ ಮಾಡೋದಾಗ್ಲಿ ಅದು ಸಣ್ಣವ್ರ ಕೆಲಸ ಅಲ್ಲ, ಸಾಮಾನ್ಯದವ್ರಿಗೆ ಕೆಲಸ ಅಲ್ಲ. ಸಾಮಾನ್ಯದವ್ರಿಗೆ ಅದು ನಿಲುಕುದೂ ಇಲ್ಲ. ಅಸಾಮಾನ್ಯ ಐತ್ರಿ ಅದು. ಪ್ರತಿಯೊಂದು ಮಾತಿನೊಳಗೆ ಬೆಡಗ ತುಂಬಿದ ರೀ, ಶಿವತತ್ವ ತುಂಬಿದ, ಶಿವಯೋಗ ತುಂಬಿದ ಅಂತ ಅಪ್ರತಿಮ ವಚನ ಸಾಹಿತ್ಯ ಅದರ. ಇಲ್ಲಿವರೆಗೆ ಏನಾಗ್ಯದಪ್ಪ ಅಂತಂದ್ರೆ ಬಸವಣ್ಣನವರ ವಚನ ಸಾಹಿತ್ಯದ ಮೇಲೆ ಅನೇಕ ಮಂದಿ ಮಹಾಪುರುಷರು, ಸಾಹಿತಿಗಳು, ಯೋಗಿಗಳು ಅನೇಕ ಮಂದಿ ಮಾತಾಡ್ಯಾರ. ಅಲ್ಲಮ ಪ್ರಭುದೇವರ ಬಗ್ಗೆನೂ ಮಾತಾಡ್ಯಾರ. ಪರಮ ಪೂಜ್ಯರಾಗಿರ್ತಕ್ಕಂತಹ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಲ್ಲಮ ಪ್ರಭುದೇವರ ವಚನಗಳಿಗೆ ಟೀಕೆಯನ್ನ ಮಾಡ್ಯಾರ. ಟೀಕಾ ಅಂತಂದ್ರೆ ಅದ್ರ ವಿವರಣೆಯನ್ನ ಮಾಡ್ಯಾರ. ಅದಕ್ಕಿಂತ ಪೂರ್ವದಲ್ಲಿಯೂ ಅನೇಕ ಮಂದಿ ಶಿವಯೋಗಿಗಳು ಅಲ್ಲಮ ಪ್ರಭುದೇವರ ವಚನಗಳ ಮೇಲೆ ಟೀಕಾ ತಾತ್ಪರ್ಯವನ್ನ ಬರೆದಾರ. ಬಸವಣ್ಣನವರ ನಂತರ ಯಡಿಯೂರದ ಶ್ರೀ ಸಿದ್ಧಲಿಂಗೇಶ್ವರರ ವಚನ ಸಾಹಿತ್ಯನೂ ಕೂಡ ಬಹಳ ಅಪೂರ್ವ. ಅದನ್ನೊಂದು ಸಾರಿ ಈ ವಚನ ವೇದಿಕೆಯ ಮೇಲೆ ಚಿಂತನೆ ಮಾಡೋದದ. ಸಂಪೂರ್ಣ ಯಡಿಯೂರ ಸಿದ್ಧಲಿಂಗೇಶ್ವರರ ವಚನ ನಿರ್ವಚನವನ್ನು ಮಾಡೋಣ್ರಿ ಸಮಯ ಬಂದಾಗ. ಅದಕ್ಕೂ ಕೂಡ ಟೀಕಾ ತಾತ್ಪರ್ಯಗಳಿದಾವ. ಇದಕ್ಕ ಯಡಿಯೂರ ಸಿದ್ಧಲಿಂಗೇಶ್ವರರ ಶಿಷ್ಯರೇ ಅವ್ರ ವಚನಗಳಿಗೆ ತಾತ್ಪರ್ಯ ಬರೆದಾರ. 4 ಜನ ಶಿಷ್ಯರು ಅವ್ರ ವಚನಗಳ ಮೇಲೆ ಟೀಕೆಯನ್ನ ಮಾಡ್ಯಾರ. ಅವು ಕೂಡ ಅಲ್ಲಿಯ ಮಠದ ಒಂದು ಪ್ರಾಧಿಕಾರದವರು ಅದನ್ನು ಪ್ರಕಟ ಮಾಡ್ಯಾರ. ಅವು ಲಭ್ಯ ಅದಾವ. ಅದರ ನಂತರ ಜೇವರಿಗೆ ಷಣ್ಮುಖ ಶಿವಯೋಗಿಗಳ ವಚನಕ್ಕೂ ನಿರ್ವಚನ ಮಾಡಿದವರಿದ್ದಾರೆ. ಆದರೆ ಕಾಡಸಿದ್ದೇಶ್ವರರ ವಚನಗಳಿಗೆ ಯಾರು ಸ್ಪರ್ಶ ಮಾಡಕ್ ಹೋಗಿಲ್ಲ. ಇದೊಂದು ವಿಚಿತ್ರ. ಕಾಡಸಿದ್ದೇಶ್ವರರ ವಚನ ಬಹಳ ಅಪೂರ್ವ ವಚನಗಳಿದಾವ. ಹೋಗ್ತಾ ಹೋಗ್ತಾ ಗೊತ್ತಾಗ್ತದ ಹೇಗದಾವಪ್ಪ ವಚನ ಅಂತ. ಒಂದು ಉಪಕಾರ ಏನಪ್ಪಾ ಅಂತಂದ್ರೆ, ನಾವು ಉಪಕಾರ ಸ್ಮರಣೆಯನ್ನ ಮಾಡಬೇಕು. ಕಾಡಸಿದ್ದೇಶ್ವರರ ಸಮಗ್ರ ವಚನಗಳಿಗೆ ನಮ್ಮ ಜಮಖಂಡಿಯ ಒಬ್ಬ ಮಹಾ ಮೇಧಾವಿ ಜ್ಞಾನಿಗಳು ಡಾಕ್ಟರ್ ಸಂಗಮೇಶ್ ಬಿರಾದರ್ ಸರ್ ಅಂತೇಳಿ ಅವರು ಕಾಡಸಿದ್ದೇಶ್ವರರ ಸಮಗ್ರ ವಚನಗಳು ಮತ್ತು ಆ ವಚನಗಳಿಗೆ ಒಬ್ಬ ಯಾರೋ ಮಹಾಪುರುಷ ಟೀಕೆಯನ್ನ ಮಾಡ್ಯಾನ. ಅದನ್ನ ಸಂಪಾದನ ಮಾಡ್ಯಾನ.
ಬಹಳ ಅದ್ಭುತ ಟೀಕಾರೆ ಅದು. ಎಲ್ಲಾ ಇಡೀ ವಚನಕ್ಕೆಲ್ಲ ಟೀಕಾ ಮಾಡಿಲ್ಲ ಅವರು. ಎಲ್ಲಿ ಅವಶ್ಯ ಅದ ನೋಡ್ರಿ, ಈ ವಚನ ನಮಗ ತಿಳಿದಿಲ್ಲ, ಈ ವಚನದ ಭಾವ ನಮಗ ಅರ್ಥ ಆಗಿಲ್ಲ ಅನ್ನೋ ಜಾಗದಾಗ ಅವ್ರು ಅಲ್ಲಲ್ಲೇ ಒಂದು 4 ಮಾತುಗಳನ್ನ, 1 ಮಾತನ್ನ, 2 ಮಾತನ್ನ ಹೆಂಗ್ ಬರ್ದಾರ. ಸಂಗಮೇಶ್ ಬಿರಾದರ್ ಸರ್ ಅವರು ಅದನ್ನ ಸಂಗ್ರಹ ಮಾಡಿ ದೊಡ್ಡ ಉಪಕಾರ ಮಾಡ್ಯಾರ. ಅವ್ರ ಉಪಕಾರವನ್ನ ನಾವು ಸ್ಮರಣೆ ಮಾಡಬೇಕು. ಇನ್ನೊಂದು ಅದನ್ನ ಆಧಾರವಾಗಿ ಇಟ್ಕೊಂಡು ಇದನ್ನ ನಮ್ಮ ಡಾಕ್ಟರ್ ಸಂಗಮೇಶ್ ಬಿರಾದರ್ ಸರ್ ಅವರು ಏನ್ ಸಂಪಾದನೆ ಮಾಡ್ಯಾರಲ್ಲ, ಅದನ್ನ ಆಧಾರ ಇಟ್ಕೊಂಡು ಇದೇ ನಮ್ಮ ಗ್ರೂಪದಲ್ಲಿ ಇರುವಂತವ್ರು ಪೂಜನೀಯರು ಹಿರಿಯರು ಸೋಮಲಿಂಗಯ್ಯ ಗಣಾಚಾರಿ ಸ್ವಾಮಿಗಳು, ಅವರು ಹಿಂದೊಮ್ಮೆ ಕೈವಲ್ಯ ಪದ್ಧತಿ ಬಗ್ಗೆ ಮಾತಾಡ್ಯಾರ, ಇದೇ ವೇದಿಕೆ ಮೇಲೆ ಮಾತಾಡ್ಯಾರ. ಅವರು ಕಾಡಸಿದ್ಧ ಶಿವಯೋಗಿಗಳ ವಚನ ಪ್ರದೀಪಿಕೆ ಅಂತೇಳಿ ಒಂದು ಸಣ್ಣ ಗ್ರಂಥ, ಇನ್ನೊಂದು ಬೃಹತ್ ಗ್ರಂಥ, 2 ಭಾಗದೊಳಗ ಭಾಗ 1 ಭಾಗ 2 ಅಂತೇಳಿ ಅವರು ಕೂಡ ಕಾಡಸಿದ್ದೇಶ್ವರರ ವಚನಗಳಿಗೆ ತಮ್ಮ ವಿಮರ್ಶೆಯನ್ನ ಮಾಡ್ಯಾರ. ಇದು ಕೂಡ ಈಗ ಸದ್ಯ ಲಭ್ಯ ಅದ. ಇದಾದ ನಂತರ ನಮ್ಮ ಕೊಣ್ಣೂರು ಮಠದವರು ಕಾಡಸಿದ್ದೇಶ್ವರರ ಜೀವನ ಚರಿತ್ರೆಯನ್ನು ಕುರಿತು ಒಂದು ಅಪೂರ್ವ ಗ್ರಂಥವನ್ನು ಬರೆದಾರ. ಕೊಣ್ಣೂರು ಮಠದಿಂದ ಪ್ರಕಟ ಆದದ್ದು. ಅದು ಕೂಡ ಬಹಳ ಅತ್ಯುತ್ತಮವಾದಂಥದ್ದು, ಬಹಳ ಸುಂದರವಾದಂಥದ್ದು. ಇನ್ನ ಸಿದ್ಧಗಿರಿ ಮಠದಿಂದನೂ ಕೂಡ ಅನೇಕ ಗ್ರಂಥಗಳು ಕೂಡ ಪ್ರಕಟ ಆಗ್ಯಾವ ಕಾಡಸಿದ್ಧರ ಸಂಬಂಧಪಟ್ಟಂತಂಗ. ಇದಿರ್ಲಿ, ನಾವು ಕಾಡಸಿದ್ದೇಶ್ವರರನ್ನ ಕುರಿತು ಈಗ ನಾವೊಂದು ಕೆಲವು ದಿನಗಳವರೆಗೆ, ಕೆಲವು ದಿನ ಅಂತಂದ್ರೆ ಇಷ್ಟ ಅಂತಿಲ್ಲ, ನಾನು ಇಷ್ಟೇ ಹೇಳ್ತೀನಂತನೂ ಇಲ್ಲ, ಕಾಡಸಿದ್ದೇಶ್ವರರ ಒಂದು ಅವ್ರ ಅನುಗ್ರಹ, ಅವ್ರ ಆಶೀರ್ವಾದ, ಅವ್ರು ಎಷ್ಟು ಹೇಳಂತಾರೋ ಅಷ್ಟನ್ನ ನಾವು ಚಿಂತನೆ ಮಾಡೋದದ. ಅದರಲ್ಲಿ ನಾನು ಪ್ರಮುಖವಾಗಿ ತಗೊಳ್ಳುವಂಥದ್ದು ಏನಪ್ಪಾ ಅಂತಂದ್ರೆ, ಮೊದಲನೇ ವಚನದಿಂದನೇ ಪ್ರಾರಂಭ ಮಾಡ್ತೀನಿ. ಕಾಡಸಿದ್ದೇಶ್ವರರು ಗುರುಸ್ತುತಿಯಿಂದ ಪ್ರಾರಂಭ ಮಾಡಿ ಕ್ರಮದಿಂದ ಹೇಳ್ಯಾರ. ಅವರು ಪಿಂಡಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರ ಹೇಯ ಸ್ಥಳ, ಗುರು ಕಾರುಣ್ಯ ಸ್ಥಳ, ರುದ್ರಾಕ್ಷಿ ಧಾರಣ ಸ್ಥಳ, ವಿಭೂತಿ ಸ್ಥಳ, ಮಂತ್ರ ಸ್ಥಳ, ಅದ್ರ ಜೊತೆಗೆ ಇವೆಲ್ಲ ಭಕ್ತ ಸ್ಥಳದ ಬರುವಂತವು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತೇಳಿ ಒಂದು ಕ್ರಮದಿಂದ ಶಟಸ್ಥಲವನ್ನ ಬಹಳ ಅಪರೂಪವಾಗಿ, ಪ್ರಾಮಾಣಿಕವಾಗಿ ಮತ್ತು ಹೀಗೇಪ ಅನ್ನೋ ಹಂಗ ಬರದಾರ ಅವರು. ಇದು ಬಹಳ ವಿಶೇಷ ಅದ. ನಾನು ನೋಡಿರ್ತಕ್ಕಂತಹ ಶಟಸ್ಥಲ, ಏನ್ ಷಟ್ಸ್ಥಲ ಅದಾವಲ್ಲ, ಷಟ್ಸ್ಥಲವನ್ನ ಸರಿಯಾಗಿ ವಿಮರ್ಶನ ಮಾಡಿ, ಅದನ್ನ ಚಿಂತನ ಮಾಡಿ, ಸಾಧಿಸಿ ವಿವರಿಸಿರ್ತಕ್ಕಂತ ಮಹನೀಯರುಗಳು ಕೆಲವು ಜನರು. ಷಟ್ಸ್ಥಲ ಸಿದ್ಧಾಂತ ಅಷ್ಟು ಸುಲಭವಾದದ್ದಲ್ಲ. ಬಸವಾದಿ ಶರಣರ ನಂತರ ಹೇಳಕತ್ತೆ ನಾನು. ಬಸವಾದಿ ಶರಣರಂತೂ ಅದಾವ, ಅವ್ರ ತರುವಾಯ ಷಟ್ಸ್ಥಲವನ್ನ ಸರಿಯಾಗಿ ತಿಳ್ಕೊಂಡವ್ರು, ಅಷ್ಟಾವರಣವನ್ನ ಸರಿಯಾಗಿ ತಿಳ್ಕೊಂಡವ್ರು, ಪಂಚಾಚಾರವನ್ನ ಸರಿಯಾಗಿ ತಿಳ್ಕೊಂಡವ್ರು. ನಾನು ಪದ ಬಳಸಿತ್ತು ಸರಿಯಾಗಿ ಅಂತ, ಅಂದ್ರೆ ಯಥಾರ್ಥವಾಗಿ ಅದನ್ನ ತಿಳ್ಕೊಂಡವ್ರು ಬಹಳ ಕಮ್ಮಿ ಅದ. ಅದರಲ್ಲೇ ಅಗ್ರಗಣ್ಯ ಯಾರಪ್ಪ ಅಂತಂದ್ರೆ ಕಾಡಸಿದ್ದೇಶ್ವರರು, ಆನಂತರ ಯಡಿಯೂರದ ಶ್ರೀ ಸಿದ್ಧಲಿಂಗೇಶ್ವರರು, ನಮ್ಮ ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ಮೊದಲಾದವರು. ಇವ್ರು ಅಥೆಂಟಿಕ್ ಮಾತಾಡ್ತಾರೆ, ಇದು ಹೀಗೆ ಅಂತ ಮಾತಾಡ್ತಾರೆ. ಹೀಗಾಗಿ ನಾವು ಬಸವಾದಿ ಶರಣರ ವಚನಗಳನ್ನ, ಅವರ ತತ್ವಗಳನ್ನ, ಅವರ ಸಾಧನಾ ಪದ್ಧತಿಯನ್ನ ಯಥಾರ್ಥವಾಗಿ ತಿಳ್ಕೊಬೇಕಾದ್ರೆ ನಮಗ ಅತ್ಯಂತ ಸಹಾಯಕವಾಗಿ ನಿಂದ್ರವರು, ಬೆನ್ನಿಗೆ ನಿಂದ್ರವರು, ಬರೇ ಸಹಾಯಕ ಆಗಿಲ್ಲ, ಬೆನ್ನಿಗೆ ನಿಂದ್ರವ್ರು ಯಾರಪ್ಪ ಅಂತಂದ್ರ ಅವರು ಪರಮ ಪೂಜ್ಯ ಕಾಡಸಿದ್ದೇಶ್ವರ ಶಿವಯೋಗಿಗಳು. ಕಾಡಸಿದ್ದೇಶ್ವರರು ಮಹಾ ತಪಸ್ವಿಗಳು, ಸಿದ್ಧಯೋಗಿಗಳು. ಕಾಡಸಿದ್ದೇಶ್ವರರ ಬಗ್ಗೆ ಅವ್ರದ್ದು
ಇನ್ನೊಂದು ವೈಶಿಷ್ಟ್ಯ ಏನಪ್ಪಾ ಅಂತಂದ್ರೆ ಕಾಡಸಿದ್ದೇಶ್ವರರದು, ಅವರು ಕಾಯಕದ ಬಗ್ಗೆ ಹೇಳ್ತಾರೆ. ಅನೇಕ ಮಂದಿ ಕಾಯಕ ಮಾಡಿದಂತ ಶಿವಯೋಗಿಗಳನ್ನ ಬಸವಾದಿ ಶರಣರ ಹಿಂದಾದಂತವ್ರನ್ನು ನೆನೆಸ್ತಾರ, ಬಸವಾದಿ ಶರಣರನ್ನ ನೆನೆಸ್ತಾರ. ಬಸವಾದಿ ಶರಣರ ನಂತರ ನಿಮಗೆ ವಿಚಿತ್ರ ಹೇಳ್ತೀನಿ, ಇನ್ನೊಂದು ಕಾಡಸಿದ್ದೇಶ್ವರರ ಜೊತೆಗೆ ಅಲ್ಲಿ ಭಿನ್ನತೆ ಇಲ್ಲ, ಅಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂತ ಭಿನ್ನತೆ ಇಲ್ಲ. ಇದು ನಮ್ಗೆ ಇದು ಕೆಟ್ಟ ಅನಿಸ್ತದ ಒಂದು ಮಾತು. ಯಾವ ಕಾಡಸಿದ್ದೇಶ್ವರರು ಮಿರ್ಜಿ ಮೀರಾ ಸಾಹಬನ ಜೊತೆ ಮೈತ್ರಿತ್ವವನ್ನು ಹೊಂದಿದ್ರು, ಹೌದಿಲ್ರಿ? ತಮಗೆಲ್ಲ ಗೊತ್ತಿದೆ. ಅನೇಕ ಮಂದಿ ಮುಸ್ಲಿಮರು ಕಾಡಸಿದ್ದೇಶ್ವರ ಶಿಷ್ಯತ್ವವನ್ನು ಹೊಂದ್ಯಾರ, ಬಹಳ ಮಂದಿ. ನಾವು ಶಿಶುನಾಳ ಶರೀಫರು ಗುರು ಗೋವಿಂದರ ಶಿಷ್ಯರಾಗಿದ್ರು ಅನ್ನೋದನ್ನ ಕೇಳಿವಿ. ಅವರಿಂದ ಗುರು ಗೋವಿಂದರಿಂದ, ಗೋವಿಂದ ಭಟ್ಟರಿಂದ ಶರೀಫರು ಮಹಾಶಿವಯೋಗಿಗಳಾಗೇವಿ ಅಂತ ಕೇಳೇವಿ, ಓದೇವಿ. ಆದ್ರೆ ಇನ್ನೊಂದು ವಿಚಿತ್ರ ಏನಪ್ಪಾ ಅಂತಂದ್ರ, ಕಾಡಸಿದ್ದೇಶ್ವರರಿಂದ ಶೇಖ್ ಸಲೀಂ ಅನ್ನುವಂತ ಒಬ್ಬ ಯೋಗಿ ಶಿವಯೋಗಿ ಆಕಾನ. ಅಪರೂಪ ಅಲ್ಲ ಇದು. ಅವ ಶಿಷ್ಯ ಆಕಾನ, ಅವರಿಂದ ಶಿವಯೋಗದ ದೀಕ್ಷಾ ತಗೊಂತಾನ, ಮಹಾಯೋಗಿ ಅನ್ಸ್ಕೊಂತಾನ. ಯಾರು? ಶೇಖ್ ಸಲೀಂ. ಬಹಳ ಮಂದಿ ಮುಸ್ಲಿಮರು ಸೂಫಿಗಳು ಮಿರ್ಜಿಯ ಮೀರಾ ಮೈತ್ರಿತ್ವ ಇತ್ತು, ಮಿರ್ಜಿ ಮೀರಾ ಸಾಬ್ರಿಗೆ ಮತ್ತು ಕಾಡಸಿದ್ದೇಶ್ವರರಿಗೆ. ಹಾಗೆ ಬಹಳ ಮಂದಿ ಬರ್ತಾರ್ರಿ ಕಾಡಸಿದ್ದೇಶ್ವರರ ಜೊತೆಗೆ. ಅವರು ಎಲ್ಲರ ಜೊತೆ ಅಂದ್ರೆ ಯಾವ ಜಾತಿ, ಅವ್ರ ಊರು ಗೌಡ್ರಿದ್ರಂತ. ವಿಚಾರ ಮಾಡ್ರಿ ನೀವು ಹೆಂಗಿರ್ತಾರ. ಶಿವಯೋಗ ಸಾಧಕರು. ಶಿವಯೋಗ ಸಾಧಕನ ಮೊದಲನೇ ಲಕ್ಷಣ ಏನಪ್ಪಾ ಅಂತಂದ್ರೆ, ಜಾತಿ, ಕುಲ, ಗೋತ್ರ, ನಾಮ, ರೂಪ ಇವುಗಳನ್ನ ನಾವು ನೋಡಂಗಿಲ್ಲ. ಒಂದ್ ವೇಳೆ ನೋಡಕ್ ಹತ್ತಿದ್ದ ಅಂತಂದ್ರೆ, ಇವ ಮುಸ್ಲಿಂ ರಾಮದಾನ, ಇವ ಕ್ರಿಶ್ಚಿಯನ್ ರಾಮದಾನ, ಇವ ಬೌದ್ಧ ರಾಮದಾನ, ಹಿಂಗ ನೋಡಕ್ ಹತ್ತಿದ್ದ ಅಂತಂದ್ರೆ ಈತ ಶಿವಯೋಗಿ ಅಲ್ಲ. ನಿಜವಾಗಿ ಹೇಳಕತ್ತೇನ, ಆತ ಶಿವಯೋಗಿ ಅಲ್ಲ. ಶಿವಯೋಗಿಗೆ ಯಾವುದೇ ಧರ್ಮದ ಸಂಬಂಧ ಇಲ್ಲ. ನಾನು ಹಿಂದೂನು ಅನ್ನಂಗಿಲ್ಲ. ಯಾವುದೇ ಶಿವಯೋಗಿ ಅಂದ್ರೆ ಶಿವಯೋಗಿ ಅಷ್ಟ. ಅವರು ಬಹಳ ದೊಡ್ಡ ತಪಸ್ವಿಗಳು. ಮುಂದೆ ಗೊತ್ತಾಗುತ್ತೆ ನಿಮಗೆ. ಅವ್ರ ವಚನ ನಾವು ವಚನ ಸಾಹಿತ್ಯದ ಪ್ರವೇಶ ಆದಂಗ ಒಳಗೆ ಇಳದಂಗ ಏನಪ್ಪಾ ಕಾಡಸಿದ್ದೇಶ್ವರರು ಅನ್ನೋದು ಪರಿಚಯ ಆಗುತ್ತದೆ. ಒಂದು ವಿಚಿತ್ರ ಘಟನೆ ಹೇಳ್ತೇನೆ ನಿಮಗ. ಅವ್ರ ಜೀವನವೇ ಪವಾಡ. ಕಾಡಸಿದ್ದೇಶ್ವರರ ಜೀವನ ಚರಿತ್ರೆ ಸಿಗ್ತದರಿ, ಓದಾಕ್ ಸಿಗ್ತದೆ, ಎಲ್ಲಾ ಕಡೆ ಗ್ರಂಥ ಲಭ್ಯ ಅದಾವ. ನಾನು ಯಾಕೆ ಅದನ್ನ ಹೇಳಂಗಿಲ್ಲ ಅಂದ್ರೆ, ನೀವು ಓದಿ ತಿಳ್ಕೋಬಹುದು, ಗೊತ್ತಿದ್ದದ ಅದು ವಿಷಯ. ಅವ್ರ ಜೀವನ ಸಿಗ್ತದರಿ, ಅಲ್ಲೆಲ್ಲೆಲ್ಲೆಲ್ಲ ಪ್ರವಚನಕಾರರು ಹೇಳ್ತಿರ್ತಾರ, ತಾವೆಲ್ಲ ಕೇಳ್ತೀರಿ ಕಾಡಸಿದ್ದೇಶ್ವರ ಜೀವನವನ್ನ ಕುರಿತು. ಸತ್ಯಕಾಮರು ಅಂತ ಆಗ್ಯಾರ. ಇಲ್ಲಿ ನಮ್ ಜಮಖಂಡಿಯಿಂದ ಸಮೀಪದ ಹಳ್ಳಿ ಕಲ್ಹಳ್ಳಿ ಅಂತ ಊರದ. ಆ ಕಲ್ಹಳ್ಳಿಯೊಳಗ ಸುಮ್ಮನೆ ಅಂತ ಮನೆ ಹೆಸರು. ಅಲ್ಲಿದ್ದವರು ಸತ್ಯಕಾಮರು. ಆ ಸತ್ಯಕಾಮರು ತಂತ್ರ ಸಾಹಿತ್ಯದೊಳಗೆ ಬಹಳ ಸಾಧನ ಮಾಡಿದವರು. ಅವ್ರೇನು ಸಾಮಾನ್ಯದವರಲ್ಲ, ವಿಭಿನ್ನ ಸಾಧನ ಮಾಡಿದವರು. ಅನೇಕ ಕೃತಿಗಳನ್ನ ಬರೆದವರು. ತಂತ್ರ ಸಾಹಿತ್ಯ ಸಂಬಂಧಪಟ್ಟಲ್ಲಿ ತಂತ್ರ ಯೋನಿ ಅಂತ ಒಂದು ಬರೆದಾರ, ಪಂಚಮಕಾರಗಳ ನಡುವೆ ಅಂತ. ಆ ನಂತರ ಒಂದೆರಡ ದೇವರ ಇನ್ನೊಂದು ಬಾಗಿಲು, ಅಪರೂಪ ಗ್ರಂಥ, ದೇವರ ಇನ್ನೊಂದು ಬಾಗಿಲು ಅಂತ ಅನೇಕ ಗ್ರಂಥಗಳ, ಅನೇಕ ಕಾದಂಬರಿಗಳನ್ನ ಬರ್ತಾರೆ. ಕಾಡಸಿದ್ದೇಶ್ವರರ ಬಗ್ಗೆನೂ ಒಂದು ಬರ್ತಾರೆ, ಬಹಳ ಅಪೂರ್ವದ ಒಂದು ಪ್ರಸಂಗವನ್ನ ನಿರೂಪಣೆ ಮಾಡ್ತಾರ ಅವ್ರು. ಇದು ಅತ್ಯಂತ ಪ್ರಸಿದ್ಧರಿದು. ಹೆಂಗಾಗಿತ್ತಂತಂದ್ರೆ, ಇಲ್ಲಿ ವಚನ ಸಾಹಿತ್ಯವನ್ನ ರಚನೆ ಮಾಡ್ತಾರೆ ಕಾಡಸಿದ್ದೇಶ್ವರರು. ಎಲ್ಲಿ? ಕೊಣ್ಣೂರೊಳಗ. ಕೊಣ್ಣೂರೊಳಗ ವಚನ ಸಾಹಿತ್ಯ ರಚನೆ ಆದ ಬಳಿಕ ಅವ್ರಿಗೊಂದು ಸುದ್ದಿ ಮುಟ್ಟುತ್ತದ್ರಿ. ಏನ್ ಸುದ್ದಿ ಅಂತಂದ್ರೆ, ಕೊಲ್ಲಾಪುರದೊಳಗ, ಇಲ್ಲಿ ಕೊಲ್ಲಾಪುರ ತಾವೆಲ್ಲ ಕೇಳಿರಿ, ಕೊಲ್ಲಾಪುರದೊಳಗ ಒಬ್ಬಕಿ ಯೋಗಿನಿ ಇದ್ದಾಳ. ಆ ಯೋಗಿನಿ ಎಂತವಳು ಅಂತಂದ್ರೆ,
ಅನೇಕ ಸಿದ್ಧಿಗಳನ್ನ ಗಳಿಸಿದವಳು. ಆಕೆ ಏನ್ ಮಾಡ್ತಿದಳು ಅಂತಂದ್ರ ಯಾರ್ಯಾರ ಸಿದ್ಧ ಯೋಗಿ ಅಂತ ಕೇಳ್ತಿದ್ರಿ, ಕೇಳಿ ತಿಳ್ಕೊಳ್ತಿದ್ರಿ. ಕೊಲ್ಲಾಪುರದಾಗ ಇರ್ತಿದ್ರು. ಆಕೆ ಹೆಸರು ಕೂಡ ಲಕ್ಷ್ಮಿನೇ ಅಂತಿತ್ತು. ಮಹಾಲಕ್ಷ್ಮಿ ಅಂತ ಕರೀತಾರೆ ಆಕೆಗೆ. ನೀವ್ ಎಲ್ಲೆಲ್ಲಿ ಕಾಡಸಿದ್ದೇಶ್ವರರ ಒಂದು ಈ ನಮ್ಮಲ್ಲಿ ಯಡೂರ್ ಅಂತ ಐತಿ, ಕೃಷ್ಣಾ ನದಿ ದಂಡಿ ಮ್ಯಾಗ. ಯಡೂರ್ದೊಳಗ ಕಾಡ ಸಿದ್ದೇಶ್ವರರು ಅನುಷ್ಠಾನ ಮಾಡಿದ ಜಾಗ ಅದ. ಅಲ್ಲಿ ದೇವಾಲಯ ನೋಡಿ, ಅಲ್ಲಿ ಚಿತ್ರ ಬರೆದಿರ್ತಾರ. ಏನ್ ಚಿತ್ರ ಅಂತಂದ್ರ ಒಬ್ಬ ಹೆಣ್ಮಗಳು ಕಾಡಸಿದ್ದರಿಗೆ ವಿಷವನ್ನ ಕೊಟ್ಟಿದ್ದು. ಎಲ್ಲ ಕಡೆ ಚಿತ್ರಗಳು ನೋಡಕ್ ಸಿಗ್ತಾವ. ಆಕೆ ಏನ್ ಮಾಡಿದ್ದಾಳೆ ಅಂತಂದ್ರೆ ಮಹಾಲಕ್ಷ್ಮಿ ದೇವಿ, ಅಲ್ಲಿ ದೇವಿ ದೇವಸ್ಥಾನನು ಅಂತ ಅದಕ್ಕೆ ಆಕೆಯು ಮಹಾಲಕ್ಷ್ಮಿ ಅಂತ ಕರೀತಾರ. ಆಕೆ ಅಲ್ಲ, ನಾನು ಹೇಳೋದಿಲ್ಲ. ಅಲ್ಲಿ ಒಬ್ಬಾಕಿ ತಂತ್ರವನ್ನ ಸಾಧನ ಮಾಡಿದಂತ ಲಕ್ಷ್ಮಿ ಅನ್ನೋ ಹೆಣ್ಮಗಳು ಇದ್ದಳ್ರಿ. ದೊಡ್ಡ ಸಾಧನ ಹಾಕಿದ್ರು. ಆಕೆ ಏನ್ ಮಾಡ್ತಿದ್ದಾಳ ಅಂತಂದ್ರೆ ಎಲ್ಲೆಲ್ಲಿ ಸಿದ್ಧರ ಇದ್ದಾರ, ಯೋಗಿಗಳಂತ ಕರ್ಸ್ಕೊಂತಾರ, ಅವ್ರಿಗೆ ಆಮಂತ್ರಣ ಕೊಡ್ತಿದ್ದಾಳೆ. ಬರ್ರಿ, ಅವಾಗ ನಡೀತಿತ್ತು ಹಂಗದು, ಬರ್ರಿ ನಮ್ಮಲ್ಲಿ. ಅವ್ರಿಗೆ ಪರೀಕ್ಷೆ ಹೊಡ್ತಿದ್ರು. ಅದು ಸಣ್ಣ ಸಣ್ಣ ಪರೀಕ್ಷೆಗಳು. ಯಾರ್ಯಾರು ಗೆಲ್ತಾರಲ್ಲ ಕೊನೆಗೆ ಒಂದು ದೊಡ್ಡ ಪರೀಕ್ಷೆ ಇಡ್ತಿದ್ದಾಕಿ. ಏನ ಪರೀಕ್ಷೆ ಅಂತಂದ್ರೆ ಹಾಲ ವಿಷವನ್ನ ಕೊಡೋದು. ಒಂದು ಪಾತ್ರೆಯೊಳಗ ವಿಷ ಕೊಟ್ಬಿಡೋದು. ಆಕೆ ಹೇಳ್ತಿದ್ರಿ, ನೀನು ನಿಜವಾಗಿ ಯೋಗಿ ಆಗಿದ್ದಿ ಅಂತಂದ್ರೆ, ನೀನು ಶಿವಯೋಗಿಯೇ ಆಗಿದ್ದಿ ಅಂತಂದ್ರ, ಸಿದ್ಧ ಯೋಗಿನೇ ಆಗಿದ್ದಿ ಅಂತಂದ್ರ ಈ ವಿಷ ಕುಡಿ. ಈ ವಿಷ ಕುಡಿದು ನೀ ಉಳಿಬೇಕು ಅಂದ್ರ ಯೋಗಿ. ಇಲ್ಲಾಗಿತ್ತಂತಂದ್ರ ಏನ್ ಮಾಡೋದು, ಈ ಢೋಂಗಿತನ ಬಿಡು, ಸರಳ ಕೆರಿ ಕಟ್ಟಾಕ್ ಕಡಿ, ಕೆರಿ ಕೆಲಸ ಮಾಡಕತ್ತೀನಿ ನಡಿಯಲ್ಲಿ ಹಡ್ ನೋಡಿ ಅಂತಿದ್ರಂತ. ಹೀಗ 88 ಮಂದಿ ಸಿದ್ಧರನ್ನ ಬಂಧಿಸಿದ್ದಕ್ಕೆ. ಯಾರು? ಕೊಲ್ಲಾಪುರ ಲಕ್ಷ್ಮಿ. ಎಲ್ಲಾರನ್ನು ಕಟ್ಟಿ ಹಾಕಿಬಿಟ್ಟಿದಳು. ಕೆಲವು ಸಿದ್ಧಿಗಳನ್ನ ಹೊಂದಿದಂತವ್ರು ಇರ್ತಾರ, ಅವರು ಕೆಲವು ಗೆಲ್ತಾರ. ಆದ್ರ ಹಾಲ ವಿಷವನ್ನ ಕುಡಿದು ಬದುಕ್ಬೇಕಲ್ಲ, ಇದ್ದು ತೋರಿಸ್ಬೇಕಲ್ಲ. ಅದಕ್ಕೇನು ಸೇರ್ತಿದ್ರು ಯಾರು? ಅವಾಗ ಏನಾಗ್ತಿತ್ತು ಅಂತಂದ್ರೆ ವಿಷ ಕೊಟ್ಟಾಗ ನನಗೆ ಬೇಡ ಅಂತ ಹಿಂಸರಿ ಅವ್ರು ನೋಟ್ ನಡಿ ಕೆರಿ ಕಟ್ ನಡಿ. ಅಲ್ಲಿ ರಾಂಕಾಳ ಕೆರಿ ಅಂತದ ಕೊಲ್ಲಾಪುರದಲ್ಲಿ. ರಾಂಕಾಳ ಕೆರಿಯನ್ನ ಎಲ್ಲ ಕಟ್ಟಿದವ್ರು ಇವರೇ, ಸಿದ್ಧನೇ ಕಟ್ಟಿಕೆ ಹಾಕಿ ದೊಡ್ಡ ಕೆರಿಗಳನ್ನ ಮಾಡ್ಯಾರ. ಆ ಕೆರಿಯೊಳಗ ಇವ್ರ ಕೆಲಸ ಹಚ್ತಿದ್ರಿ. ಈ ಸುದ್ದಿ ಕಾಡಸಿದ್ರಿಗೆ ಗೊತ್ತಾಗ್ತದ. ಅನೇಕ ಮಂದಿ ಸಾಧಕರನಿಕೆ ಬಂದಿಶಾಳ. ಆಕೆ ಯೋಗಿನಿ ಹೌದು, ತಪಸ್ವಿನಿ ಹೌದು. ಆದ್ರ ತನ್ನ ತಪಸ್ಸಿನ ಶಕ್ತಿಯನ್ನ ವಿಪರೀತವಾಗಿ ಬಳಸಕತ್ತಾಳ. ಪಾಪ ಸಾಧಕರಿಗೆ ತ್ರಾಸ ಕೊಡಕತ್ತಾಳ ಅಂತೇಳಿ ಕೊನ್ನೂರದಿಂದ ಕಾಡಸಿದ್ದೇಶ್ವರರು ಕೊಲ್ಲಾಪುರಕ್ಕೆ ಹೋಗ್ತಾರೆ. ಕೊಲ್ಲಾಪುರಕ್ಕೆ ಹೋದಾಗ ಆಕೆ ಇವರಿಗೂ ಆಮಂತ್ರಣ ಕೊಡ್ತಾಳ. ಯಾರ್ ನೀನು? ಕಾಡಸಿದ್ರು ಹೇಳಿದಂತ ಈ ಪ್ರಸಂಗದ ನಿರೂಪಣೆ ನಾನು ಅನೇಕ ಮಂದಿ ಸಾಹಿತಿಗಳದ ಓದೇನೆ. ಆದ್ರ ಸತ್ಯಕಾಮರು ಮಾಡಿದಂಗ ಯಾರು ಮಾಡಿಲ್ಲ. ಬಹಳ ಚಂದ ಮಾಡ್ಯಾರ ಈ ಪ್ರಸಂಗದ ನಿರೂಪಣೆಯನ್ನ. ಯಾರ್ ನೀನು ಅಂತ ಕೇಳಿದ್ರಂತ. ಅವಾಗಕ್ಕೆ ಹೇಳಿದ್ರು, ನಾನ್ ಯಾರ ಇರಬಲ್ನಕ, ನೀ ಯಾರು? ಇವರಿಗೂ ಕಾಡಿಸಿದ್ರಿಗೂ ಕೂಡ ಅನೇಕ ಶಕ್ತಿಗಳನ್ನ ಪ್ರಯೋಗ ಮಾಡ್ತಾರೆ. ಆದ್ರೆ ಶಿವಯೋಗಿ ಮುಂದ ಯಾವ ಶಕ್ತಿಯು ಕೂಡ ಕೆಲಸ ಆಗ್ಲಿಲ್ಲ ಅಂತ ಬರೀತಾರ ಅವ್ರು. ಕಾಡಸಿದ್ದೇಶ್ವರರ ಮುಂದ ಆಕೆ ಎಲ್ಲಾ ಸಾಮರ್ಥ್ಯ ಗೌನ ಆಯ್ತು. ಎಲ್ಲ ರಾಕಿನಿ, ಶಾಕಿನಿ, ಡಾಕಿನಿ ಅಂತ ಸಿದ್ಧಿಗಳದಾವು. ಅವು ಅಧಿದೇವತೆಗಳಿದ್ದಾರ. ಆ ಅಧಿದೇವತೆಗಳೆಲ್ಲವನ್ನ ಪ್ರಯೋಗ ಮಾಡ್ತಾರ ಕಾಡಸಿದ್ದ ಮೇಲೆ. ಆದ್ರ ಒಬ್ಬರು ಸುದಕ್ಕ ಕಾಡಸಿದ್ದೇಶ್ವರರಿಗೆ ಏನು ಮಾಡಕ್ಕಾಗಲಿಲ್ಲ. ಕೊನೆಗೆ ಹಾಲ ವಿಷ ಆಕಿ ಹೇಳಿದ್ರಂತ ಕಾಡಸಿದ್ದರಿಗೆ, ಈ ಹಾಲ ವಿಷವನ್ನ ನೀ ಕುಡದ ಉಳಿದ ಯಾದಂತಂದ್ರ, ಕುಡದ ಬದುಕಿದಿ ಅಂತಂದ್ರ ಆ ಸಿದ್ಧರನ್ನ ಕರ್ಕೊಂಡು ಹೋಗು. ఆయన ಕಟ್ಟಾಕಿನಲ್ಲ, ಅವ್ನ ಕರ್ಕೊಂಡು ಹೋಗು. ಕಾಡಸಿದ್ರು ಆ ಹಾಲ ವಿಷವನ್ನ ನೀರು ಕುಡಿದ್ರಂತರಿ. ಹೆಂಗ ಬರ್ದಾರ ಅವ್ರು. ಇದು ನಮ್ಮ ಇಡೀ ಜನಮಾನಸದೊಳಗೆ ಎಲ್ಲಾ ಕಡೆ ಐತಿದ್ದು ಈ ಘಟನೆ.
ಪೂರ್ಣ ಕಲ್ಪಿತ ಅಲ್ಲಿದು ನಾನು ಹೇಳುವಂತದ್ದು. ಎಲ್ಲರಿಗೂ ಇಲ್ಲಿ ನಮ್ ಚಿಕ್ಕೋಡಿ ವಿಭಾಗದೊಳಗ, ಕೊಲ್ಲಾಪುರ ಭಾಗದಾಗ, ಕನ್ನೇರಿ ಆಗ್ಲಿ, ಕೊಣ್ಣೂರ್ ಆಗ್ಲಿ, ಇಲ್ಲಿ ನಮ್ದು ಯಡೂರ್ ಆಗ್ಲಿ, ಈ ಎಲ್ಲಾ ಭಾಗದಲ್ಲಿ ಕೇಳ್ರಿ ನೀವು. ಈ ಪವಾಡ, ಇದೊಂದು ಘಟನಾ ಎಲ್ಲರಿಗೂ ಗೊತ್ತದ. ಮಹಾಲಕ್ಷ್ಮಿ ಕಾಡಸಿದ್ಧರಿಗೆ ವಿಷ ಕೊಟ್ಟರು. ಅವರ ವಿಷವನ್ನ ಕುಡಿದು ಸಾಯಲಿಲ್ಲ. ಹಾಲ ವಿಷವನ್ನ ಕುಡಿದು ಸಾಯಲಿಲ್ಲ. ಅವರು ಅದನ್ನ ಜೀರ್ಣಿಸ್ಕೊಂಡ್ರು. ಆದ್ರ ವೇದನ ಆಕಿ ಚಲೋ ಆಯ್ತು. ಯಾರಿಗೆ? ಲಕ್ಷ್ಮಿಗೆ. ವಿಷದ ತ್ರಾಸ ಬಾಧೆ ಚಾಲು ಆಯ್ತು. ಅವಾಗ ಆಕೆ ಕಾಡಸಿದ್ಧರನ್ನ ಕುರಿತು ಪ್ರಾರ್ಥನೆಯನ್ನ ಮಾಡ್ತಾಳ. ಶಿವಯೋಗಿಗಳೇ, ನನ್ನನ್ನ ಕ್ಷಮಾ ಮಾಡ್ರಿ, ತಪ್ಪು ಮಾಡಿ ನಾನು. ನಮ್ಮಂತ ಶಿವಯೋಗಿಗಳನ್ನ ನಾನು ಪರಿಚಯ ಗುರ್ತಿಸಕ್ ಆಗಲಿಲ್ಲ. ಹೀಗಾಗಿ ನಾನು ಅಪರಾಧ ಮಾಡೀನಿ, ದಯವಿಟ್ಟು ಕ್ಷಮಿಸಿ ಅಂತೇಳಿ ಲಕ್ಷ್ಮಿ ಕಾಡಸಿದ್ಧರ ಪಾದನ ಹಿಡಿತಾಳ. ಅವಾಗ ಕಾಡಸಿದ್ರ ಆಕೆ ಶಿವಯೋಗಿಗಳು ಕ್ಷಮಾಶೀಲರು. ಅವರನ್ನ ಕ್ಷಮಿಸ್ತಾರ. ಆ ಸಿದ್ಧರನ್ನ ಕರ್ಕೊಂಡು ಬರ್ತಾರ. ಕಣ್ಣೀರಿಯೊಳಗೆ ಉಳಿತಾರಪ್ಪ ಅನ್ನೋದು ಇದು ಕತೆ. ಇದು ಸಂಕ್ಷಿಪ್ತವಾಗಿ ಒಂದ್ ಸ್ವಲ್ಪ ಪರಿಚಯ ಇರಲಿ ಅಂತ ಒಂದು ಘಟನೆ, ಪ್ರಸಿದ್ಧವಾದ ಒಂದು ಘಟನೆಯನ್ನು ಹೇಳಿ, ಅವ್ರ ಜೀವನಕ್ಕೆ ಸಂಬಂಧಪಡಲಾರದೆ ನಾವು ಮುಖ್ಯವಾಗಿ ಹೋಗ್ಬೇಕಾಗಿದ್ದಲ್ಲಿ ತತ್ವಜ್ಞಾನದಲ್ಲೇ ನಾವು ಪ್ರವೇಶ ಆಗ್ಬೇಕಾಗಿದೆ. ಮುಖ್ಯ ಗುರಿ ಇಟ್ಕೊಂಡಿದ್ದು ತತ್ವಜ್ಞಾನವೇ, ಶಿವಯೋಗವನ್ನೇ. ಈಗ ಅವರು ಮೊದಲನೇ ವಚನವನ್ನ ನೋಡೋಣ. ನಿಮಗ ವಿಚಿತ್ರ ಅನಿಸ್ತದ, ಅವರು ಲೇಖನ ಪ್ರಾರಂಭ ಮಾಡಿದಾಗ ಮೊದಲನೇ ಶಬ್ದ ಅವರಿಂದ ಬಂದದ್ದು ಏನು ಗೊತ್ತನ್ಸಿ? ಎಂತ ಭಕ್ತರಿರ್ಬೇಕು ಅವರು, ಎಂತ ಬಸವ ಪ್ರಿಯರಿರ್ಬೇಕು ಅಂತಂದ್ರೆ, ಮೊದಲನೇ ಮಾತು ಶ್ರೀ ಗುರು ಬಸವಲಿಂಗಾಯ ನಮಃ. ಅವರು ಲೇಖನದಿಂದ ಬರೆದಂತ ಮೊದಲನೇ ಮಾತು ಏನು? ಶ್ರೀ ಗುರು ಬಸವಲಿಂಗಾಯ ನಮಃ. ಎರಡನೇ ಮಾತು ಶ್ರೀ ಗುರು ಚನ್ನ ಬಸವೇಶ್ವರಾಯ ನಮಃ. ಮೂರನೇ ಮಾತು ಶ್ರೀ ಗುರು ಪ್ರಭು ಸ್ವಾಮಿನೇ ನಮಃ. ನೋಡ್ರಿ, ಕಾಡಸಿದ್ದೇಶ್ವರರ ಲೇಖನದಿಂದ ಬಂದಂತ ಮೊದಲ ಮಾತು, ಬೇರೆ ಏನೂ ಬರೋದಿಲ್ಲ. ಅವರು ಶ್ರೀ ಗುರು ಬಸವಲಿಂಗಾಯ ನಮಃ. ಅಷ್ಟು ಬಸವಣ್ಣನವರನ್ನ ಸ್ಮರಣ ಮಾಡ್ತಾರ. ಪ್ರಾರಂಭ ಮಾಡೋದು ಶ್ರೀ ಗುರು ಬಸವಲಿಂಗಾಯ ನಮಃದಿಂದ, ಶ್ರೀ ಗುರು ಚನ್ನ ಬಸವೇಶ್ವರಾಯ ನಮಃದಿಂದ, ಶ್ರೀ ಗುರು ಪ್ರಭು ಸ್ವಾಮಿನೇ ನಮಃ. ಅವ್ರು ಹೇಳ್ತಾರ, ಇಂತಿ ತ್ರಿಮೂರ್ತಿಗಳು ಮೊದಲಾದ. ನಾನು ಹೇಳೋದು ಅವ್ರದೇ. ಪ್ರತಿ ಸಾರಿ ಪ್ರಾರಂಭ ಮಾಡೋದು ಯಾರ್ದಪ್ಪ ಅಂದ್ರೆ ಇವ್ರದೇ, ಕಾಡಸಿದ್ಧರದಾಗ. ಇಂತಿ ತ್ರಿಮೂರ್ತಿಗಳು ಮೊದಲಾದ 770 ಪ್ರಮಥ ಗಣಗಳಿಗೆ ಶರಣು ಶರಣಾರ್ಥಿ ಎಂದು ಪ್ರಾರಂಭ ಆಗುದಿಲ್ಲ. ಅಂದ್ರೆ ಕಾಡಸಿದ್ದೇಶ್ವರರಿಗೆ ಶರಣರ ಮೇಲೆ ಎಷ್ಟು ಪ್ರೇಮ ಇರಬೇಕು, ಹೌದಿಲ್ರಿ? 770 ಪ್ರಮಥ ಗಣಗಳಿಗೆ ಶರಣಾರ್ಥಿಗಳನ್ನ ಹೇಳ್ತಾರೆ. ಬಸವಣ್ಣನವರಿಗೆ, ಚನ್ನಬಸವಣ್ಣನವರಿಗೆ, ಪ್ರಭುಸ್ವಾಮಿಗಳಿಗೆ 770 ಪ್ರಮಥ ಗಣಗಳಿಗೆ ಶರಣಾರ್ಥಿಗಳನ್ನ ಹೇಳಿ ಅವ್ರು ಬರೀತಾರ, ಕಾಡಸಿದ್ದೇಶ್ವರ ಸ್ವಾಮಿಗಳು ನಿರೂಪಿಸಿದ ವೀರಶೈವ ಶತಸ್ಥಲದೊಳಗೆ ಕುಲಕ್ಕೊಬ್ಬ ಗಣಗಳು ಕಾಯಕವ ಮಾಡಿ ಆಚರಿಸಿ ನಿರ್ವಯಲಾದ ವಚನವು ಅಂತ. ಒಂದೊಂದು ಕುಲಕ್ಕ ಒಬ್ಬೊಬ್ಬರ ಬಗ್ಗೆ ಹೇಳ್ಕೊತ ಹೋಗ್ತಾರ ಅವ್ರು. ಒಂದು ಗೊತ್ತಾಗುತ್ತೆ ನಿಮ್ಗದು ವೈಶಿಷ್ಟ್ಯ ಹೆಂಗದ ಅಂತ. ಮೊದಲನೇ ವಚನ ಏನಪ್ಪಾ ಅಂತಂದ್ರೆ, ಅವ್ರು ಹೇಳೋದು ಗುರುಸ್ತೋತ್ರವನ್ನ ಮಾಡ್ತಾರೆ. ಕಾಡಸಿದ್ದೇಶ್ವರ ವಚನ ಪ್ರಾರಂಭ ಆಗೋದು ಗುರುಸ್ತೋತ್ರದಿಂದ. ಗುರುಸ್ತೋತ್ರ ಅಂತಂದ್ರೆ ಅವ್ರಿಗೆ ಹಾಗೆ ಲಿಂಗ ಬಂತು. ಅವ್ರ ಗುರುಗಳು ಯಾರು, ಅವರ ಗುರು ಪರಂಪರಾ ಏನು, ಇದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾರ. ಬಹಳ ದೊಡ್ಡ ವಚನಗಳು. ಕಾಡಸಿದ್ದೇಶ್ವರ ವಚನಗಳಂತಂದ್ರ ಬರೇ
4 ಲೈನು 6 ಲೈನು 8 ಲೈನು ಹಿಂಗಿರಂಗಿಲ್ಲ. ಬರೆದ್ರೆ 2 ಪೇಜ್ ಬರಿಬೇಕು. ಅಷ್ಟು ದೊಡ್ಡ ಇರ್ತಾವ. 4 ಲೈನದೂ ಇದ್ದಾವ, 6 ಲೈನದೂ ಇದ್ದಾವ, 10 ಲೈನದೂ ಇದ್ದಾವ, 2 ಪುಟಗಳೂ ಇದ್ದಾವ ಅವ್ರ ವಚನ. ಖರೆ ಬಹಳ ಅದ್ಭುತ ವಚನಗಳಿವೆ. ಗುರು ಸ್ತೋತ್ರದಾಗ ತಮ್ಮ ಗುರು ಪರಂಪರೆಯನ್ನು ಹೇಳ್ತಾರೆ. ನಾನು ಬರೀ ಓದಿ ಬಿಡ್ತೀನಿ, ಅರ್ಥ ಆಗುವಂಗದದು. ನಿರವಯನೆಂಬ ಗಣೇಶ್ವರನ ಶಿಷ್ಯ ನಿರಾಮಯನೆಂಬ ಗಣೇಶ್ವರ. ನಿರಾಮಯನೆಂಬ ಗಣೇಶ್ವರನ ಶಿಷ್ಯ ನಿರಾಕುಳನೆಂಬ ಗಣೇಶ್ವರ. ನಿರಾಕುಳನೆಂಬ ಗಣೇಶ್ವರನ ಶಿಷ್ಯ ನಿರ್ಭೇದ್ಯನೆಂಬ ಗಣೇಶ್ವರ. ನಿರ್ಭೇದ್ಯನೆಂಬ ಗಣೇಶ್ವರನ ಶಿಷ್ಯ ನಿರ್ಮಲ ನಿಜೈಕ್ಯನೆಂಬ ಗಣೇಶ್ವರ. ನಿರ್ಮಲ ನಿಜೈಕ್ಯನೆಂಬ ಗಣೇಶ್ವರನ ಶಿಷ್ಯ ನಿರ್ಭಾವ ನಿಪುರುಷ ನಿರಂಜನ ಗಣೇಶ್ವರ. ನಿರ್ಭಾವ ನಿಪುರುಷ ನಿರಂಜನನೆಂಬ ಗಣೇಶ್ವರನ ಶಿಷ್ಯ ನಿರಾಕಾರ ನಿರಾವರಣನೆಂಬ ಗಣೇಶ್ವರ. ನಿರಾಕಾರ ನಿರಾವರಣನೆಂಬ ಗಣೇಶ್ವರನ ಶಿಷ್ಯ ನಿರುಪಮನೆಂಬ ಗಣೇಶ್ವರ. ನಿರುಪಮನೆಂಬ ಗಣೇಶ್ವರನ ಶಿಷ್ಯ ನಿರ್ಗುಣ ನಿರಾಧಾರ ನಿರಾಲಂಬನೆಂಬ ಗಣೇಶ್ವರ. ನಿರ್ಗುಣ ನಿರಾಧಾರ ನಿರಾಲಂಬನೆಂಬ ಗಣೇಶ್ವರನ ಶಿಷ್ಯ ಸರ್ವಾಧಾರ ಸದಾಶಿವನೆಂಬ ಗಣೇಶ್ವರ. ಸರ್ವಾಧಾರ ಸದಾಶಿವನೆಂಬ ಗಣೇಶ್ವರರ ಸ್ವರೂಪರಾದಂತ ಆದಿನಾಥೇಶ್ವರ ದೇವರು, ಅನಾದಿನಾಥೇಶ್ವರ ದೇವರು, ಸತ್ಯೇಶ್ವರ ದೇವರು, ಸತ್ಯೇಶ್ವರ ದೇವರ ಶಿಷ್ಯರು ಘಟಯಂತ್ರ ದೇವರು, ಘಟಯಂತ್ರ ದೇವರ ಶಿಷ್ಯರು ಭೃಗುಟೇಶ್ವರ ದೇವರು, ಭೃಗುಟೇಶ್ವರ ದೇವರ ಶಿಷ್ಯರು ವಿಶ್ವೇಶ್ವರ ದೇವರು, ವಿಶ್ವೇಶ್ವರ ದೇವರ ಶಿಷ್ಯರು ಮುಕ್ತೇಶ್ವರ ದೇವರು, ಮುಕ್ತೇಶ್ವರ ದೇವರ ಶಿಷ್ಯರು ಬ್ರಹ್ಮೇಶ್ವರ ದೇವರು, ಬ್ರಹ್ಮೇಶ್ವರ ದೇವರ ಶಿಷ್ಯರು ಶಿವದೇವಯ್ಯನವರು, ಶಿವದೇವಯ್ಯನವರ ಶಿಷ್ಯರು ಶಿವಜ್ಞಾನೇಶ್ವರ ದೇವರು, ಶಿವಜ್ಞಾನೇಶ್ವರ ದೇವರ ಶಿಷ್ಯರು ಓಂಕಾರ ದೇವರು, ಓಂಕಾರ ದೇವರ ಶಿಷ್ಯರು ಸೋಮಲಿಂಗ ದೇವರು, ಸೋಮಲಿಂಗ ದೇವರ ಶಿಷ್ಯರು ಸಂಗಮ ದೇವರು. ಇಲ್ಲಿವರೆಗೆ ಗುರು ಪರಂಪರ ತಮ್ಮ ಬಗ್ಗೆ ಹೇಳ್ತಾರೆ ಈಗ ಅವರು. ಸಂಗಮ ದೇವರ ಕರಕಮಲದಲ್ಲಿ ಉತ್ಪತ್ತಿವಾದ ಶಿಶುವು ಕಾಡಸಿದ್ಧನಾಣಯ್ಯ. ನಾನು ಯಾರು? ಸಂಗಮೇಶ್ವರ ದೇವರ ಕರಕಮಲದಲ್ಲಿ ಉತ್ಪತ್ತಿವಾದ ಶಿಶುವು. ಇಲ್ಲೊಂದು ವೈಶಿಷ್ಟ್ಯದ ಈ ಮಾತು ಬಳಸಿದ್ದಕ್ಕಾಗಿ ಇದು ತಮ್ಮ ಎಲ್ಲರಿಗೂ ಗೊತ್ತದ ರೀ, ನೆನಪು ಮಾಡಿಕೊಡ್ತೀನಿ ಅಷ್ಟೇ. ಜನ್ಮ 2 ರೀತಿ ಆಗ್ತದ. ಒಂದು ತಾಯಿಯ ಗರ್ಭದಿಂದ ಆಗುವಂತ ಜನ್ಮ, ಇನ್ನೊಂದು ಕರಕಮಲದಲ್ಲಿ ಉತ್ಪನ್ನವಾಗುವ ಜನ್ಮ. ಸಾಮಾನ್ಯವಾಗಿ ಕೇವಲ ತಾಯಿಯ ಗರ್ಭದಿಂದ ಜನ್ಮವನ್ನು ಹೊಂದಿದವರು ಮರಣವನ್ನು ಹೊಂದುತ್ತಾರೆ, ಮತ್ತು ಪುನಃ ಜನ್ಮವನ್ನು ಹೊಂದುತ್ತಾರೆ, ಮತ್ತು ಪುನಃ ಮರಣವನ್ನು ಹೊಂದುತ್ತಾರೆ. ಯಾರು ತಾಯಿಯ ಗರ್ಭದಿಂದ ಜನ್ಮ ಹೊಂದಿರಲ್ಲ ಅವರು. ಆದ್ರ ಯಾರು ಗುರುದೇವರ ಕರಕಮಲದಲ್ಲೇ ಉತ್ಪತ್ತಿ ಆಗ್ಯಾರಲ್ಲ, ಯಾರು ಗುರುದೇವರ ಕರಕಮಲದಲ್ಲಿ ಜನ್ಮಿಸ್ಯಾರಲ್ಲ, ಅವ್ರಿಗೆ ಅದೊಂದೇ ಜನ್ಮ, ಇನ್ನು ಮುಂದೆ ಜನ್ಮನೇ ಇಲ್ಲ. ಜನ್ಮನೇ ಇಲ್ಲ ಅಂತಂದ್ರೆ ಅವರು ಜನ್ಮ ಮರಣ ಚಕ್ರದಿಂದ ಪಾರಾಗ್ತಾರೆ. ಇದು 2ನೇ ಮಾತು ಬಹಳ ಮುಖ್ಯ ಅದ. ಇದು ತಮಗೆ ಗೊತ್ತದ ರೀ, ಈ ಘಟನಾ ಹಿಂದೊಮ್ಮೆ ಹೇಳಿದ್ ನಾನು. ಗೋವಿಂದ ಭಟ್ರು ಕೇಳಿದಾಗ ಮತ್ತಾರು ಅಂತ ಕೇಳಿರ್ತಾರೆ, ನಮ್ಮ ಪರಿಚಯ ಇದೆ, ಅದು ಸುಮ್ಮನೆ ನೆನಪು ಮಾಡಿಕೊಡ್ತೀನಿ ಅಷ್ಟೇ. ಅವ್ರು ಹೇಳಿದ್ರು, ಯಾವ ಅಪ್ಪನ ಕೇಳಕತ್ತೀರಿಪ್ಪ ನೀವು? ಗೋವಿಂದ ಭಟ್ರ ಅಂದ್ರಂತ, ಯಾಕೋ ಬಹಳ ಮಂದಿ ಅಪ್ಪಂದಿರ್ತಾರ ಕೇಳಿರ್ತಾರೆ. ಶರೀಫ್ ಹೇಳಿದ್ರಂತ, ಹೌದು ಬಹಳ ಜನ ಇರ್ತಾರ, ನನಗೂ ಬಹಳ ಜನ ಅದಾರ, ನಿಮಗೂ ಬಹಳ ಜನ ಇದ್ದಾರ್ರಿ. ಈ ಶರೀರ ತೊಟ್ಟಾಗ
ಈಗಿದ್ದವ್ರು ಇವ್ರಪ್ಪ ಇವ್ರವ್ವ ಇವ್ರ ಹೆಂಡತಿ ಇವ್ರ ಮಕ್ಕಳ ಅಂತೇವಿ. ಈ ಶರೀರ ತೊಡ್ತೇವಲ್ಲ ನಾವ್ ಮುಂದ, ಹಿಂದ ಎಷ್ಟೋ ತೊಟ್ಟೇವಿ, ಹೌದಿಲ್ರಿ? ಅವಾಗ ಎಷ್ಟೋ ಮಂದಿ ಅಪ್ಪಂದಿರಾಗ್ಯಾರ, ಎಷ್ಟೋ ಮಂದಿ ಅವ್ವಂದಿರಾಗ್ಯಾರ, ಎಷ್ಟೋ ಮಂದಿ ಹೆಂಡ್ರಾಗ್ಯಾರ, ಮಕ್ಕಳಾಗ್ಯಾರ. ನನಗೆ ನಾನ್ ಸ್ವಂತ ನಂದ ಹೇಳಕತ್ತೀನಿ. ನಾನು ಎಷ್ಟು ಸಾರಿ ಹುಟ್ಟೀನಿ, ಎಷ್ಟು ಸಾರಿ ಸತ್ತೀನಿ ಅನ್ನೋದಕ್ಕ ಲೆಕ್ಕ ಕೇಳಿದ್ರ ನಿಜಗೊಂಡ್ರ ಹೇಳ್ತಾರ್ರಿ, ಧರಣಿಯನ್ನೆಲ್ಲವ ಸನ್ನಿಸಿ ಧೂಳಿ ಮಾಡಲಾಗಿ ಈ ಭೂಮಿಯನ್ನ ಕುಟ್ಟಿ ಪುಡಿ ಮಾಡಿದ್ರ ಏನಿತು ಪರಮಾಣುಗಳು, ಎಷ್ಟು ಪರಮಾಣುಗಳಿದ್ದಾವಲ್ಲ ಅಷ್ಟು ಸಾರಿ ಜನ್ಮಿಸಿನ, ಅಷ್ಟು ಸಾರಿ ಸತ್ತೇನೆ. ಆದ್ರ ಯಾವಾಗ ಈ ಜನ್ಮ ಆಗ್ತದ ನೋಡ್ರಿ, ಯಾವ ಜನ್ಮ? ಗುರುದೇವರ ಕರಕಮಲದಲ್ಲಿ ಉತ್ಪನ್ನ ಆಗಬೇಕು. ಯಾವಾಗ ಅದು ಆಗ್ತದ ಅವಾಗ ಜನ್ಮ ಮರಣನ ಹೋಗ್ಬಿಡ್ತಾವ. ಕಾಳಸಿದ್ರ ಹೇಳ್ತಾರ, ಅವ್ರ ಮೊದಲನೇ ಹೆಸರು ಹೇಳಿಲ್ಲ ಈಗಲ್ಲಿ, ಮಲ್ಲಪ್ಪ ಗೌಡ ಅಂತ ಹಿಂಗೇನಿಲ್ಲ. ಏನಂತಾರ ನೋಡ್ರಿ ಅವರು? ಸಂಗಮೇಶ್ವರ ದೇವರ, ಅವ್ರ ಗುರುಗಳು ಯಾರು? ಸಂಗಮೇಶ್ವರ ದೇವರು. ಸಂಗಮೇಶ್ವರ ದೇವರ ಕರಕಮಲದಲ್ಲಿ ಉತ್ಪತ್ತಿವಾದ ಶಿಶು ಕಾಡಸಿದ್ಧನಾಣಯ್ಯ. ನಾನು ಯಾರು? ಅವ್ರ ಕೈಯಾಗ ಹುಟ್ಟಿದಂತ ಕಾಡಸಿದ್ಧ. ಸಂಗಮೇಶ್ವರ ದೇವರ ಕರಕಮಲದಲ್ಲಿ ಉತ್ಪನ್ನ ಆದಂತವ ನಾನು. ಹಾಗೆಂದು ಅನಾದಿ ಹಿಡಿದು ಬಂದ ಗುರು ಶಿಷ್ಯ ಸಂಬಂಧ ಹೆಂಗದ ನಮ್ದು? ಅನಾದಿಯಿಂದ ಹಿಡ್ಕೊಂಡು ಬಂದಂತ ಗುರು ಶಿಷ್ಯ ಸಂಬಂಧ ಅದ. ಹಾಗೆ ಅದರಂತೆ ಅನಾದಿ ಹಿಡಿದು ಬಂದ ಲಿಂಗ, ಅನಾದಿ ಹಿಡಿದು ಬಂದ ಜಂಗಮ, ಅನಾದಿ ಹಿಡಿದು ಬಂದ ಪಾದೋದಕ ಪ್ರಸಾದ, ಅನಾದಿ ಹಿಡಿದು ಬಂದ ವಿಭೂತಿ ರುದ್ರಾಕ್ಷಿ ಮಂತ್ರ, ಅನಾದಿ ಹಿಡಿದು ಬಂದ ಭಕ್ತಿ ಜ್ಞಾನ ವೈರಾಗ್ಯ, ಅನಾದಿ ಹಿಡಿದು ಬಂದ ವೀರಶೈವ ಶತಸ್ಥಲದ ಶೈವ ಅಂತ ಪದ ಬಳಕೆ ಆಗಿದಲ್ಲ, ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಪದ ಯಾವ್ದೇ ಇರ್ಲಿ, ವೀರಶೈವರೇ ಇರ್ಲಿ, ಲಿಂಗಾಯತರ ಇರ್ಲಿ, ಪದದ ಕಡೆ ಲಕ್ಷ್ಯ ಕೊಡಂಗಿಲ್ಲ, ನಮಗ ಅರ್ಥದ ಕಡೆ ಲಕ್ಷ್ಯ ಇರ್ಲಿ. ವೀರಶೈವ ಸ್ಥಳದ ಆಚಾರ, ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನಕರಂಬ ಲಿಂಗ ನಿರ್ಮಾಯ ಪ್ರಭುವೇ ಅಂತಾರ. ಅಂದ್ರೆ ಏನು? ಯಾವಾಗ ಗುರುದೇವರ ಕರಕಮಲದಲ್ಲೇ ಉತ್ಪನ್ನ ಆಗ್ತಾರಲ್ಲ, ಅವಾಗ ಅನಾದಿ ಹಿಡಿದು ಬಂದಂತ ಲಿಂಗ ಇರ್ತದ, ಅನಾದಿ ಹಿಡಿದು ಬಂದಂತ ಜಂಗಮವೇ ಇದೆ. ಈ ಪದಕ್ಕೆ ನೀವು ಬಾಳಿ ಗುದ್ದಾಡಕ್ ಹೋಗ್ಬೇಡ್ರಿ. ಏನಪ್ಪಾ ಅನಾದಿ ಹಿಡಿದು ಬಂದ ಲಿಂಗ, ಅನಾದಿ ಹಿಡಿದು ಬಂದ ಜಂಗಮ, ಅನಾದಿ ಹಿಡಿದು ಬಂದ ಪಾದೋದಕ ಪ್ರಸಾದ, ಅನಾದಿ ಹಿಡಿದು ಬಂದ ವಿಭೂತಿ ರುದ್ರಾಕ್ಷಿ ಮಂತ್ರ, ಹಿಂಗ ಹೇಳಕತ್ತಾರಲ್ಲ. ಅನಾದಿ ಹಿಡಿದು ಬಂದ ಅಂತ ಯಾಕೆ ಹೇಳಕತ್ತಾರ ಅನ್ನೋದಕ್ಕೆ ಉತ್ತರ ಮುಂದೆ ಹೇಳ್ತೇನೆ ನಾನು. ಇಷ್ಟು ನಿಮಗ್ ಗೊತ್ತಿರ್ಲಿಕ್ಕೆ ಸದ್ಯ. ಇವ್ ಯಾವ ಆದಿ ಅಲ್ಲ, ಯಾವ ಲಿಂಗನು ಗುರು ಶಿಷ್ಯ ಸಂಬಂಧನೂ ಆದಿ ಅಲ್ಲ, ಅನಾದಿಯಿಂದನ ಬಂದದ. ಲಿಂಗ ಸಂಬಂಧನೂ ಆದಿ ಅಲ್ಲ, ಅನಾದಿಯಿಂದನೇ ಬಂದದ. ಜಂಗಮವು ಅನಾದಿಯಿಂದನೇ ಬಂದದ. ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷ, ಇದ್ರ ಜೊತೆಗೆ ಭಕ್ತಿ ಜ್ಞಾನ ವೈರಾಗ್ಯ ಇವು ಅನಾದಿಯಿಂದ ಬಂದವ. ಹಿಂಗ್ಯಾಕೆ ಹೇಳ್ತೀರಿ ನೀವು ಅನಾದಿಯಿಂದ ಬಂದಾವ ಅಂತ ಕೇಳಿದ್ರ, ಮುಂದ ಅದ್ರ ಬಗ್ಗೆ ಸುದೀರ್ಘವಾಗಿ ಹೇಳಾವ್ರದೇವಿ. ಸ್ವಲ್ಪ ಇಲ್ಲ, ಕಾಡಸಿದ್ದೇಶ್ವರರು ಮುಂದ ಅದ್ರ ಬಗ್ಗೆ ವಿವರಣೆ ಬಹಳ ಅದ. ತಲೆ ದಿಮ್ ಹಿಡಿತದ, ದಿಮ್ ಎಲ್ಲ ಹುಚ್ಚಿ ಬಿಡ್ತದ ಅವ್ರ ಮಾತು ಕೇಳಿದ್ರ. ಹಂಗದ ಮುಂದಿನ ಮಾತುಗಳು. ಅವಾಗ ನೋಡೋಣ. ಅವತ್ತನ್ನ ಇರ್ಲಿ, ಇಷ್ಟ ತಮ್ ತಲೆಯೊಳಗೆ ಇರ್ಲಿ ಅಂತ ಹೇಳ್ತಾರ ಅವರು. ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ವಾಯ ಪ್ರಭುವೇ ಅಂತ. ಈ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೇ ಅನ್ನೋದಕ್ಕ ಒಂದು ವಿಶಿಷ್ಟ ಅರ್ಥ ಅದ. ಅವ್ರ ಅಂಕಿತ ನಾಮ ಇದು. ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೇ ಅಂದ್ರೆ ಏನು ಗೊತ್ತೇನ್ರಿ? ಕಾಡ ಅಂದ್ರ ಆಚಾರ
ಲಿಂಗನೊಳಗಾದ ಅಂತದ ಅರ್ಥ. ಅದರ ಇಂಗಿತ ಅರ್ಥದ ಒಬ್ಬ ಪುಣ್ಯಾತ್ಮ ಯಾರೋ ಒಬ್ಬ ಮಹಾಪುರುಷ ಕಾಡಸಿದ್ದೇಶ್ವರರ ವಚನಗಳಿಗೆ ಅರ್ಥ ಬರ್ದಾರ. ಅವ್ರು ಯಾರು ಏನು ಅಂತ ಗೊತ್ತಿಲ್ಲ. ಸಂಗಮೇಶ್ವರ್ ಸರ್ ಬಿರಾದರರು ಬಹುಶಃ ಕಾಡಸಿದ್ದೇಶ್ವರರೇ ಅದಕ್ಕೆ ಬರ್ದಾರಪ್ಪ ಅಂತ ಹೇಳ್ಯಾರ. ಆದ್ರ ಯಾರು ಬರೀಲಿ, ಒಬ್ಬ ಶಿವಯೋಗಿ ಬರ್ದಾನ. ಕಾಡ ಅಂತಂದ್ರೆ ಎದಕ್ಕಂತಾರೆ? ಆಚಾರಲಿಂಗನೊಳಗಾದ. ಕಾಡ ಅಂದ್ರೆ ಆಚಾರಲಿಂಗನೊಳಗಾದ. ಅದ್ರೊಳಗೆ ಯಾವುದು? ಆಚಾರಲಿಂಗಕ್ಕೆ ಪ್ರಾಣವಾದ ಗುರುಲಿಂಗ. ಆಚಾರಲಿಂಗನೊಳಗಾದ ಆಚಾರಲಿಂಗಕ್ಕೆ ಪ್ರಾಣವಾದಂತ ಗುರುಲಿಂಗ. ಶಂಕರ ಅಂತಂದ್ರೆ ಗುರುಲಿಂಗಕ್ಕೆ ಪ್ರಾಣವಾದ ಶಿವಲಿಂಗ. ಪ್ರಿಯ ಅಂತಂದ್ರ ಆ ಶಿವಲಿಂಗಕ್ಕೆ ಪ್ರಾಣವಾದ ಜಂಗಮಲಿಂಗ. ಚೆನ್ನ ಅಂತಂದ್ರೆ ಆ ಜಂಗಮಲಿಂಗಕ್ಕೆ ಪ್ರಾಣವಾದ ಪ್ರಸಾದ ಲಿಂಗ. ಕದಂಬ ಅಂತಂದ್ರ ಆ ಪ್ರಸಾದ ಲಿಂಗಕ್ಕೆ ಪ್ರಾಣವಾದ ಮಹಾಲಿಂಗ. ಇನ್ನು ಲಿಂಗ ಅಂತಂದ್ರ ಮಹಾಲಿಂಗಕ್ಕೆ ಪ್ರಾಣವಾದ ನಿಖಲಲಿಂಗ. ನಿರ್ಮಾಯ ಅಂತಂದ್ರ ಆ ನಿಖಲ ಲಿಂಗಕ್ಕೆ ಪ್ರಾಣವಾದ ಶೂನ್ಯಲಿಂಗ. ಪ್ರಭುವೇ ಅಂತಂದ್ರ ಆ ಶೂನ್ಯಲಿಂಗಕ್ಕೆ ಪ್ರಾಣವಾದ ನಿರಂಜನ ಲಿಂಗ. ಇಷ್ಟೆಲ್ಲ ಕಾಡಿನೊಳಗಾದ ಶಂಕರ ಪ್ರಿಯ ಚೆನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೇ ಅಂತಾರವ್ರು. ಮುಂದೆ ವಿವರಣೆ ಕೊಡ್ತೀನಿ ನಾನು ನಿಮಗೆ. ಇದು ಗುರುಸ್ತೋತ್ರ. ಗುರುಸ್ತೋತ್ರ ಬಗ್ಗೆ, ಗುರುಸ್ತುತಿ ಬಗ್ಗೆ ಬರೀ ಓದ್ ಯಾಕೆ ಬಿಟ್ರೆ ನೀವು, ವಿವರಣೆ ಯಾಕೆ ಕೊಡ್ಲಿಲ್ಲ ಅಂತ ಕೆಲವು ಮಂದಿ ಕೇಳ್ಬೋದು. ಮುಂದೆ ಬರ್ತದೆ ವಿವರಣೆ, ಅದಕ್ಕಾಗಿ ಕೊಟ್ಟಿಲ್ಲ. ಯಾಕಂದ್ರೆ ಯಾವುದೇ ನಾನ್ ಹೇಳೋದಕ್ಕಿಂತನೂ ಸ್ವತಃ ಕಾಡಿಸಿದ್ರೆ ಹೇಳ ಬಹಳ ಚಂದ ಇರ್ತದ, ಹೌದಿಲ್ರಿ? ಅದಕ್ಕಾಗಿ ಯಾವುದಕ್ಕೂ ವಿವರಣೆ ಕೊಟ್ಟಿಲ್ಲ. ಈ ಗುರುಸ್ತುತಿ ಆದ ನಂತರ ಪ್ರಾರಂಭ ಆಗೋದೇನು? ಭಕ್ತಸ್ಥಲ. ಈಗ ಪ್ರಾರಂಭ ಮಾಡಿವಿ ನಾವು. ಭಕ್ತಸ್ಥಲ ಅಂದ್ರೆ ಏನು? ಭಕ್ತಸ್ಥಲ ಅಂತರ್ಗತವಾಗಿ ಎಷ್ಟು ಒಂದು ಸ್ಥೂಲ ಜ್ಞಾನ ತಮ್ಮೆಲ್ಲರಿಗೂ ಐತಿ ಅಂತ ನಾ ತಿಳ್ಕೊಂಡಿನಿ. ಹೀಗಾಗಿ ಅಲ್ಲಿ ಸಮಯ ವ್ಯರ್ಥ ಮಾಡಿ ಪಿಂಡ ಸ್ಥಳಕ್ಕೆ ಹೋಗ್ತೀನಿ. ಪಿಂಡಸ್ಥಳ ಅನ್ನೋ ಶಬ್ದ ಇದು ತಾವೆಲ್ಲ ಕೇಳಿರ್ತೀರಿ. ಪಿಂಡಸ್ಥಳ ಅಂತ ಎದಕ್ಕಂತಾರ? ಯಾರಾದ್ರೂ ಹೇಳ್ತೀರಿ? ಪಿಂಡಸ್ಥಳ, ಇದೆಲ್ಲ ದಿನ ಅಂತೀವಿ ನಾವು. ಪಿಂಡಸ್ಥಳ, ಪಿಂಡ ಜ್ಞಾನ ಸ್ಥಳ, ಹೌದಿಲ್ರಿ? ಹಂಗಂದ್ರೆ ಏನು? ಆ ಶಬ್ದದ ಅರ್ಥ ಏನು? ಯಾಕಂತಂದ್ರೆ ಪಿಂಡಸ್ಥಳ ತಿಳಿತಂತಂದ್ರನ ಮುಂದೆಲ್ಲ ತಿಳಿತದ್ರಿ. ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪ ಅವರು ಬಹಳ ಚಂದ ಅದರ ವಿವರಣೆ ಕೊಟ್ಟಾರ. ಯಾವುದು ಅಲ್ಲಮ ಪ್ರಭುದೇವರ ವಚನದಲ್ಲಿ ಪಿಂಡಸ್ಥಳ ಅಂತ ಎದಕ್ಕಂತಾರಪ್ಪ ಅನ್ನೋದು ವಿವರಣೆ ಬಹಳ ಚಂದ ಅದ. ಆದ್ರೂ ಪಿಂಡ ಪಿಂಡ ಅಂತೇವಲ್ಲ, ಹಂಗಂದ್ರೆ ಏನು? ಪಿಂಡಸ್ಥಳ ಅಂತಂದ್ರೆ ಏನು? ಇರ್ಲಿ, ನಾನೇ ಹೇಳ್ತೀನಿ. ಪಿಂಡಸ್ಥಳ ಅಂತ ಎದಕ್ಕಂತಾರಪ್ಪ ಅಂತಂದ್ರ, ಒಬ್ಬ ಕಲ್ಮಠದ ಪ್ರಭುದೇವರು ಅಂತಾಗ್ಯಾರ. ಅವರು ಲಿಂಗ ಲೀಲಾ ವಿಲಾಸ ಚಾರಿತ್ರ ಅಂತ ಭಾರಿ ಅದ್ಭುತ ಗ್ರಂಥ. ಅವರೇ ಟೀಕಾ ಪ್ರವಚನ ಸಾಹಿತ್ಯಕ್ಕ ಟೀಕೆಯನ್ನು ಮಾಡ್ಯಾರ. ಅವ್ರು ಬಹಳ ಅದ್ಭುತ ಗ್ರಂಥ. ಪ್ರತಿಯೊಬ್ಬ ಸಾಧಕರು ಅದನ್ನ ಕೈಯಾಗ ಹಿಡ್ಕೋಬೇಕು. ಯಾವುದು? ಕಲ್ಮಠದ ಪ್ರಭುದೇವರಿಂದ ರಚನೆಯಾಗಿರ್ತಕ್ಕಂಥ ಲಿಂಗ ಲೀಲಾ ವಿಲಾಸ ಚಾರಿತ್ರ. ಅದ್ಭುತದ. ಇವಕ್ ಅವ್ರ ಸಣ್ಣ ಸೂತ್ರ ರೂಪದಿಂದ ಅರ್ಥ ಬರೀತಾರ. ಅವು ಬಹಳ ಮಹತ್ವದವ್ರಿ. ಅವು ಬರೇ ಪಿಂಡಸ್ಥಳ ಅಂತಿರ್ತೀವಿ ನಾವು, ಅದ್ರ ಹತ್ರ ಅರ್ಥ ಗೊತ್ತಿರಂಗಿಲ್ಲ. ಸಮಯ ಆಗ್ಯದರಿ, ನಾ ಟೈಮ ನೋಡಿರ್ಕಿಲ್ಲ. 8:26 ಆಯ್ತು. ಇಷ್ಟಿರಲಿ. ಈಗ ಒಂದು ಪ್ರಶ್ನೆ, ನಾಳೆ ನೀವು ಮನನ ಮಾಡ್ಕೊಂಡು ಬರ್ಬೇಕಾದ್ರ ಈ ಪಿಂಡಸ್ಥಳ ಅಂದ್ರೆ ಎದಕ್ಕಂತಾರಪ್ಪ?
ತಲೆಯಾಗಿರ್ಲಿ ಅದು. ನಾವ್ ಏನೇನ್ ತಿಳ್ಕೊಂಡೇವಿ, ಖರೆ ವಸ್ತು ಸ್ಥಿತಿ ಪಿಂಡ ಸ್ಥಳ ಅಂದ್ರೆ ಏನು, ಆ ಪಿಂಡ ಸ್ಥಳದ ಒಳಗಡೆ ಕಾಡ್ಸಿದ್ರು ಯಾವ ರೀತಿಯಾಗಿ ಕಾಡ್ಸಿದ್ರು ಅಂತೂ ನಾನು ಹೇಳ್ತೀನಿ, ಶರಣರು ಯಾವ ರೀತಿಯಾಗಿ ಹೇಳ್ಯಾರ ಸ್ವಲ್ಪ ಮನೆಯಾಗ ಚಿಂತನೆ ಮಾಡಿ ಬರ್ರಿ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು.